ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ಡೇ 4. ಇವತ್ತು ಯಾವ ಚಾಪ್ಟರ್ ಮೇಲೆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಪ್ಪ ಅಂತಂದರೆ ಪೊಲಿನಾಮಿಯಲ್ಸ್. ಅಂದರೆ ಪೊಲಿನಾಮಿಯಲ್ಸ್ ಮೇಲೆ ಎಕ್ಸಾಮಿಗೆ, ಫೈನಲ್ ಎಕ್ಸಾಮಿಗೆ ಯಾವ ಥರ ಕ್ವಶನ್ಸ್ ಅರೈಸ್ ಆಗ್ಬೋದು ಅಂತ ಇದರಿಂದ ಡಿಸ್ಕಷನ್ ಮಾಡೋಣ. ಓಕೆನಾ? ಫಸ್ಟು ಪೊಲಿನಾಮಿಯಲ್ ಚಾಪ್ಟರಲ್ಲಿ ಫಸ್ಟ್ ಕ್ವಶನ್ ಅರೈಸ್ ಆಗೋದು ಏನಪ್ಪ ಅಂದರೆ ಡಿಗ್ರಿ ಆಫ್ ದ ಪೊಲಿನಾಮಿಯಲ್ ಅಂತ. ಡಿಗ್ರಿ ಆಫ್ ದ ಪೊಲಿನಾಮಿಯಲ್ ಅಂತ. ಅದ್ರಲ್ಲಿ ಫಸ್ಟ್ ಏನು ಮಾಡೋಣಪ್ಪ ಅಂತಂದರೆ ಇಲ್ಲಿ ಲೀನಿಯರ್ ಪೊಲಿನಾಮಿಯಲ್, ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ ಆ್ಯಂಡ್ ಕ್ಯೂಬಿಕ್ ಪೊಲಿನಾಮಿಯಲ್ ಬರುತ್ತೆ. ಇಲ್ಲಿ ಫಸ್ಟ್ ಏನು ಮಾಡೋಣ, ಲೀನಿಯರ್ ಪೊಲಿನಾಮಿಯಲ್. ಫಸ್ಟ್ ಒನ್ ಲೀನಿಯರ್ ಪೊಲಿನಾಮಿಯಲ್. ಲೀನಿಯರ್ ಪೊಲಿನಾಮಿಯಲ್ ಪೊಲಿನಾಮಿಯಲ್ ಇದ್ರದ್ದು ಜನರಲ್ ಫಾರ್ಮ್ ಹೆಂಗಿರುತ್ತಪ್ಪ ಅಂದ್ರೆ ಎ ಎಕ್ಸ್ ಪ್ಲಸ್ ಬಿ ಅಂತ. ಇಲ್ಲಿ ನೋಡಿ, ಡಿಗ್ರಿ ಆಫ್ ದ ಪೊಲಿನಾಮಿಯಲ್ ಅಂತಂದರೆ ವೇರಿಯಬಲ್ದು ಹೈಯೆಸ್ಟ್ ಪವರ್ ಕೂಡ. ವೇರಿಯಬಲ್ದು ಹೈಯೆಸ್ಟ್ ಪವರ್. ಇಲ್ಲಿ ವೇರಿಯಬಲ್ ಯಾವುದು? ಎ ಎಕ್ಸ್ ಪ್ಲಸ್ ಬಿ ಇದೆನಾ? ಇಲ್ಲಿ ವೇರಿಯಬಲ್ ಯಾವುದಾಗುತ್ತಪ್ಪ ಅಂತಂದರೆ ಎಕ್ಸ್ ಆಗುತ್ತೆ. ಓಕೆ, ಇದ್ರದ್ದು ಡಿಗ್ರಿ ಎಷ್ಟಿರುತ್ತೆ ಅಂದರೆ ಹೈಯೆಸ್ಟ್ ಪವರ್ ಆಫ್ ದ ವೇರಿಯಬಲ್ ಅಂತ. ಹೈಯೆಸ್ಟ್ ಪವರ್ ಎಷ್ಟಿದೆ? ಇಲ್ಲಿ 1 ಇದೆ. ಇಲ್ಲಿ ಏನು ಇರಲ್ಲ ಅಂದರೆ ಏನಿರ್ತೈತಿ? 1 ಇರುತ್ತೆ. ಅದಕ್ಕೆ ಏನಾಗುತ್ತಪ್ಪ ಅಂದ್ರೆ ಲೀನಿಯರ್ ಪೊಲಿನಾಮಿಯಲ್ದು ಡಿಗ್ರಿ ಎಷ್ಟು ಅಂತ ಕೇಳಿದ್ರೆ, ರೈಟ್ ದ ಡಿಗ್ರಿ ಆಫ್ ದ ಪೊಲಿನಾಮಿಯಲ್ ಅಂತಂದರೆ, ರೈಟ್ ದ ಡಿಗ್ರಿ ಆಫ್ ದ ಲೀನಿಯರ್ ಪೊಲಿನಾಮಿಯಲ್ ಅಂತಂದರೆ ಎಷ್ಟು ಬರೀಬೇಕು? 1 ಆಗುತ್ತೆ. ಆನ್ಸರ್ ಏನಾಗುತ್ತೆ ಇದ್ದು? ಡಿಗ್ರಿ ಎಷ್ಟಾಗುತ್ತೆ? 1 ಆಗುತ್ತೆ. ಇವಾಗ ಏನಪ್ಪ ಅಂತಂದರೆ ಅದೇ ಥರನಾಗಿ ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ ಕೇಳ್ತಾನೆ. ಕ್ವಾಡ್ರಾಟಿಕ್ ಪೊಲಿನಾಮಿಯಲ್, ಕ್ವಾಡ್ರಾಟಿಕ್ ಅಂತಂದರೆ 2 ಅಂತ. ಸೆಕೆಂಡ್ ಒನ್ ಏನ್ರಿ? ಕ್ವಾಡ್ರಾಟಿಕ್ ಪೊಲಿನಾಮಿಯಲ್. Quadratic polynomial. It is in the form of p of x is equals to ax square plus bx plus c. Okay na? This is the general form of quadratic polynomial. ಇದರಲ್ಲಿ ಡಿಗ್ರಿ ಕೇಳಿದ್ರೆ, ರೈಟ್ ದ ಡಿಗ್ರಿ ಆಫ್ ದ ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ ಅಂತ ಕೇಳಿದ್ರೆ ಹೈಯೆಸ್ಟ್ ಪವರ್ ಆಫ್ ದ ವೇರಿಯಬಲ್ ಎಷ್ಟಿದೆ? 2 ಇದೆ. ಅದಕ್ಕೆ ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ದ ಡಿಗ್ರಿ ಎಷ್ಟಾಗುತ್ತೆ? 2 ಆಗುತ್ತೆ. ಡಿಗ್ರಿ ಎಷ್ಟಾಗುತ್ತೆ ರೀ? 2 ಆಗುತ್ತೆ. ಅದೇ ಥರನಾಗಿ ಇನ್ನೊಂದು ಏನಪ್ಪ ಅಂದ್ರೆ ಕ್ಯೂಬಿಕ್ ಪೊಲಿನಾಮಿಯಲ್. ಕ್ಯೂಬಿಕ್ ಪೊಲಿನಾಮಿಯಲ್ p of x is equals to ax cube plus bx square plus cx plus d. ಓಕೆ, ಇಲ್ಲಿ ಏನಪ್ಪ ಅಂದ್ರೆ ಕ್ಯೂಬಿಕ್ ಪೊಲಿನಾಮಿಯಲ್ ಅಲ್ಲಿ ಹೈಯೆಸ್ಟ್ ಡಿಗ್ರಿ ಎಷ್ಟಿದೆ? ಇಲ್ಲಿ ನೋಡಿ, ವೇರಿಯಬಲ್ದು ಹೈಯೆಸ್ಟ್ ಪವರ್ ಎಷ್ಟಿದೆ? ಇಲ್ಲಿ 3 ಇದೆ. ಅದಕ್ಕೆ ಏನಾಗುತ್ತೆ? ಇದು ಕ್ಯೂಬಿಕ್ ಪೊಲಿನಾಮಿಯಲ್ದು ಡಿಗ್ರಿ ಕೇಳಿದ್ರೆ ಎಷ್ಟಾಗುತ್ತೆ? 1 ಆಗುತ್ತೆ. ಕ್ಯೂಬಿಕ್ ಮೀನ್ಸ್ 3 ಅಂತ. ಕ್ಯೂಬಿಕ್ 3 ಇದೆ. ಇದು ಆನ್ಸರ್ ಎಷ್ಟಾಗುತ್ತೆ? 3 ಆಗುತ್ತೆ. ಈ ಥರ ಆದರೂ 1 ಮಾರ್ಕ್ಸಿಗೆ ಕ್ವಶನ್ ಕೇಳ್ಬೋದು. ಇಲ್ಲ ಅಂತಂದರೆ ಆರ್ ಇನ್ನೊಂದು ಕ್ವಶನ್ ಯಾವ ಥರ ಕೇಳ್ಬೋದಪ್ಪ ಅಂತಂದರೆ, ಆಲ್ರೆಡಿ ಏನು ಮಾಡ್ತಾರಪ್ಪ ಅಂತಂದರೆ ಅವರೇ ಒಂದು ಪೊಲಿನಾಮಿಯಲ್ ಕೊಡ್ತಾರೆ, ಅದ್ರದ್ದು ಡಿಗ್ರಿ ಎಷ್ಟು ಕೇಳ್ತಾರೆ. ಓಕೆ, ರೈಟ್ ದ ಡಿಗ್ರಿ ಆಫ್ ದಿ ಪೊಲಿನಾಮಿಯಲ್ ಅಂತೇಳಿ ಈ ಥರ ಕ್ವಶನ್ಸ್ ಕೇಳ್ತಾರೆ. p of x is equals to 4x cube minus 3x square plus 2x plus 1. Write the degree of this polynomial ಅಂತಂದರೆ, ರೈಟ್ ದ ಡಿಗ್ರಿ ಆಫ್ ದಿಸ್ ಪೊಲಿನಾಮಿಯಲ್ ಅಂತಂದರೆ ಇಲ್ಲಿ ನೋಡಿ, ವೇರಿಯಬಲ್ದು ಹೈಯೆಸ್ಟ್ ಪವರ್ ಎಷ್ಟಿದೆ? 3 ಇದೆನಾ? therefore degree of the polynomial is ಎಷ್ಟಾಗುತ್ತೆ? ಇದು 3 ಆಗುತ್ತೆ. ಅದೇ ರೀತಿಯಾಗಿ ಏನು ಮಾಡಿದ್ದೆ, ಇವಾಗ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಒಳಗಡೆ ಕ್ವಶನ್ ಕೇಳಿದ್ದ. ಏನಪ್ಪ ಅಂದ್ರೆ
ಫಸ್ಟ್ ಕ್ವಶನ್ ಐ ಥಿಂಕ್ ರೈಟ್ ದ ಡಿಗ್ರಿ ಆಫ್ ದಿ ಪೊಲಿನಾಮಿಯಲ್ ಅಂತ. ಈ ಥರನೇ ಒಂದು ಕ್ವಶನ್ ಇತ್ತು, 2x² minus 4x³ plus 7x to the power 5 minus 1. Write the degree of this polynomial ಅಂದರೆ ಇಲ್ಲಿ ನೋಡಿ ವೇರಿಯಬಲ್ ಎಕ್ಸ್ 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 ಇದೆನಾ, ಇಲ್ಲಿ ಹೈಯೆಸ್ಟ್ ಪವರ್ ಯಾವುದಿದೆ, 5 ಇದೆ. ಅದಕ್ಕೆ ಏನಾಗುತ್ತೆ, ಡಿಗ್ರಿ ಆಫ್ ದಿ ಪೊಲಿನಾಮಿಯಲ್ ಎಷ್ಟಾಗುತ್ತೆ, 5 ಆಗುತ್ತೆ. ಓಕೆನಾ, ಇದ್ರದ್ದು ಡಿಗ್ರಿ ಆಫ್ ದಿ ಪೊಲಿನಾಮಿಯಲ್ ಎಷ್ಟಾಗುತ್ತೆ ರೀ, 5 ಆಗುತ್ತೆ. ಈ ಥರ ಏನು ಮಾಡ್ಬೋದಪ್ಪ ಅಂತಂದರೆ 1 ಮಾರ್ಕ್ಸಿಗೆ ಕ್ವಶನ್ ಕೇಳ್ಬೋದು. MCQ ಅಲ್ಲಾದರೂ ಕೇಳ್ತಾನೆ, ಇಲ್ಲಾಂದರೆ ಡೈರೆಕ್ಟ್ 1 ಮಾರ್ಕ್ ಕ್ವಶನ್ ಅಲ್ಲಾದರೂ ಈ ಥರ ಕ್ವಶನ್ಸ್ ಅರೈಸ್ ಆಗುತ್ತೆ. ಇದು 1 ಮಾರ್ಕ್ಸ್ ಕ್ವಶನ್. ಅಥವಾ ಇನ್ನೊಂದು 1 ಮಾರ್ಕ್ಸ್ ಕ್ವಶನ್ನು ಗ್ರಾಫ್ ಕೊಟ್ಟು ಕೇಳ್ತಾನೆ ರೀ, ರೈಟ್ ದ ಜೀರೋಸ್ ಆಫ್ ದಿ ದಿಸ್ ಗ್ರಾಫ್ ಅಂತ ಕೇಳ್ತಾನೆ. ಅವಾಗ ನೋಡಿ ಯಾವ ಥರ ಮಾಡೋಣ ಅಂತಂದು, ಇಲ್ಲಿ ನೋಡಿ ಈ ಥರ ಏನು ಮಾಡ್ಬೋದಪ್ಪ ಅಂದರೆ 1 ಮಾರ್ಕ್ಸಿಗೆ ಕ್ವಶನ್ ಕೇಳ್ಬೋದು. ಏನಪ್ಪ ಅಂತಂದರೆ ರೈಟ್ ದ ಜೀರೋಸ್ ಆಫ್ ದಿಸ್ ಗ್ರಾಫ್ ಅಂತ ಕೇಳ್ತಾನೆ. ಓಕೆನಾ, ಈ ಥರ ಕೇಳಿದಾಗ ಏನು ಮಾಡ್ಬೇಕಪ್ಪ ಅಂತಂದ್ರೆ ಈ ಗ್ರಾಫು ಎಕ್ಸ್ ಆಕ್ಸಿಸನ್ನು ಎಷ್ಟು ಸಲ ಇಂಟರ್ಸೆಕ್ಟ್ ಮಾಡಿದೆ ಅಥವಾ ಟಚ್ ಮಾಡಿದೆ, ಅವಾಗ ಏನಾಗ್ತೈತಪ್ಪ ಅಂತಂದ್ರೆ ಅದು ಝೀರೋಸ್ ಆಗ್ತಾವೆ. ಇಲ್ಲಿ ನೋಡಿ ಇದು ಇಲ್ಲಿ ಲೈನ್ ಬಂದಿದೆ ಅಲ್ವಾ, ಇದು ಎಕ್ಸ್ ಆಕ್ಸಿಸನ್ನ ಎಷ್ಟು ಸಾರಿ ಟಚ್ ಮಾಡಿದೆ ಅಂತ ಚೆಕ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಇಲ್ಲಿ 1 ಫಸ್ಟ್ ಇಲ್ಲೊಂದು ಬಾರಿ ಕಟ್ಟಾಗಿ ಟಚ್ ಆಗೈತ್ರಿ, ಮತ್ತು ಇಲ್ಲಿ ನೆಕ್ಸ್ಟ್ ಇಲ್ಲಿ ಎಕ್ಸ್ ಆಕ್ಸಿಸನ್ನ ಎಷ್ಟು ಬಾರಿ ಟಚ್ ಮಾಡಾಕೈತಿ, ಇದು 1 2 3 ಜೀರೋಸ್ ಆಫ್ ದಿಸ್ ಗ್ರಾಫ್ ಈಸ್ ಆನ್ಸರ್ ಏನಾಗ್ತೈತ್ರಿ 3 ಆಗುತ್ತೆ. ಆನ್ಸರ್ ಏನಾಗ್ತೈತ್ರಿ, ಆನ್ಸರ್ 3 ಆಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ನೋಡಿ ಇದು ಎಷ್ಟಾಗುತ್ತೆ ಆನ್ಸರು, ಎಕ್ಸ್ ಆಕ್ಸಿಸನ್ನ ಎಷ್ಟು ಸಾರಿ ಟಚ್ ಮಾಡಾಕತ್ತಿದ್ದು 2 ಟೈಮ್ಸ್. ಓಕೆ, ಇಂಟರ್ಸೆಕ್ಟ್ ಮಾಡ್ತಿದೆ, ಆನ್ಸರ್ ಎಷ್ಟು ಬರ್ತೈತ್ರಿ, ಆನ್ಸರ್ ಎಷ್ಟಾಗುತ್ತೆ 2 ಆಗುತ್ತೆ. ಅದೇ ಇಲ್ಲಿ ನೋಡಿ ಇಲ್ಲಿ ಎಕ್ಸ್ ಆಕ್ಸಿಸನ್ನ ಒಂದೇ ಸಾರಿ ಏನು ಮಾಡ್ತಿದ್ದೆಪ್ಪ ಅಂದರೆ ಟಚ್ ಮಾಡ್ತಿದೆ, ಇದ್ರದ್ದು ಆನ್ಸರ್ ಎಷ್ಟಾಗುತ್ತಪ್ಪ, ಆನ್ಸರ್ 1 ಆಗುತ್ತೆ. ಅದೇ ರೀತಿಯಾಗಿ ಇದು ಆನ್ಸರ್ ಎಷ್ಟಾಗುತ್ತೆ, ಎಕ್ಸ್ ಆಕ್ಸಿಸ್ ಏನು ಮಾಡಾಕತ್ತಿ ಒಂದೇ ಒಂದು ಪಾಯಿಂಟ್ ಒಳಗಡೆ ಟಚ್ ಮಾಡ್ತಿದೆ, ಟಚ್ ಮಾಡ್ತಿದ್ದೆಲ್ಲ ಆನ್ಸರ್ ಎಷ್ಟಾಗುತ್ತೆ, ಇದು 1 ಆಗುತ್ತೆ. ಬಟ್ ಇಲ್ಲಿ ನೋಡಿ ಇಲ್ಲಿ ಹೌ ಮೆನಿ ಝೀರೋಸ್ ಅಪ್ಪ ಅಂತಂದ್ರೆ ಇಲ್ಲಿ ಏನಾಗ್ತೈತಪ್ಪ ಅಂದ್ರೆ ಇದು ಎಕ್ಸ್ ಆಕ್ಸಿಸ್ ಟಚ್ ಮಾಡ್ತಿದ್ದೇನಾ, ಮಾಡ್ತಿಲ್ಲ. ಇಲ್ಲಿ ಆನ್ಸರ್ ಏನಾಗ್ತೈತಿ 0 ಆಗುತ್ತೆ. ಆನ್ಸರ್ ಏನಾಗ್ತೈತಿ 0 ಆಗುತ್ತೆ. ಅಂದರೆ ಅದು ಗ್ರಾಫ್ ಏನಾಗ್ತಿಲ್ಲ, ಎಕ್ಸ್ ಆಕ್ಸಿಸನ್ನ ಟಚ್ ಮಾಡ್ತಿಲ್ಲ ಅಂತ ಅರ್ಥ ಆಯ್ತಾ. ನೆಕ್ಸ್ಟು 1 ಮಾರ್ಕ್ಸಿನ ಕ್ವಶನ್ ಯಾವ ಥರ ಅರೈಸ್ ಆಗ್ಬೋದು ಅಂತ ಇಲ್ಲಿ ನೋಡಿ, ರೈಟ್ ದ ಸಮ್ ಆಫ್ ಝೀರೋಸ್ ಆಫ್ ದಿಸ್ ಪೊಲಿನಾಮಿಯಲ್ ಅಂತ ಹೇಳ್ತಾನೆ. ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು x² + 2x + 4 ಅಂತ ಹೇಳ್ತಾನೆ. ಓಕೆ, ಸಮ್ ಆಫ್ ಝೀರೋಸ್ ಅಂತ ಹೇಳ್ತಿದ್ದಾನ. ಇವಾಗ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಇನ್ನೂ 2 ಕಾನ್ಸೆಪ್ಟ್ ಬರುತ್ತೆ. ಏನಪ್ಪ ಅಂತಂದರೆ ಸಮ್ ಆಫ್ ಝೀರೋಸ್ ಆ್ಯಂಡ್ ಪ್ರೊಡಕ್ಟ್ ಆಫ್ ಝೀರೋಸ್ ಅಂತ. ಸಮ್ ಆಫ್ ಝೀರೋಸ್ ಆ್ಯಂಡ್ ಪ್ರೊಡಕ್ಟ್ ಆಫ್ ಝೀರೋಸ್ ಅಂತ. ಸಮ್ ಆಫ್ ಝೀರೋಸ್ ಅಂತ ಆನ್ಸರ್ ಏನು ಬರುತ್ತಪ್ಪ ಅಂತಂದರೆ ಇದರಲ್ಲಿ ಒಂದು ಫಾರ್ಮುಲಾ ಬರ್ತದೆ. ಏನಪ್ಪ ಅಂದರೆ ಅಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ಸ್ ಟು ಮೈನಸ್ b/a ಅಂತ. ನೆಕ್ಸ್ಟ್ ಪ್ರಾಡಕ್ಟ್ ಆಫ್ ಝೀರೋಸ್, ಅಲ್ಫಾ ಬೀಟಾ ಈಸ್ ಈಕ್ವಲ್ಸ್ ಟು c/a ಅಂತ. ಇಲ್ಲಿ ಏನಪ್ಪ ಅಂತಂದರೆ ಅಲ್ಫಾ ಬೀಟಾ ಏನಾಗಿರ್ತಾವಪ್ಪ ಅಂತಾರೆ ಝೀರೋಸ್ ಆಗಿರ್ತಾವೆ. ಇದು ಬಿ ಆ್ಯಂಡ್ ಎ
ಏನಪ್ಪ ಅಂತಂದ್ರೆ ಕೋಯಿಫಿಷಿಯಂಟ್ ಆಫ್ ದಿಸ್ ವೇರಿಯಬಲ್, ಕೋಯಿಫಿಷಿಯಂಟ್ ಆಫ್ ದಿಸ್ ವೇರಿಯಬಲ್. ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಇದನ್ನು ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ಗೆ ಕಂಪ್ಯಾರಿಸನ್ ಮಾಡಬೇಕು. ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ಗೆ ಏನು ಮಾಡಬೇಕಪ್ಪ ಅಂದರೆ ಕಂಪ್ಯಾರಿಸನ್ ಮಾಡಬೇಕು. ಇಲ್ಲಿ ನೋಡಿ ax² ಪ್ಲಸ್ bx ಪ್ಲಸ್ c, ಇದು ಏನಪ್ಪ ಅಂತಂದರೆ ಇಟ್ ಇಸ್ ಎ ಕ್ವಾಡ್ರಾಟಿಕ್ ಪೊಲಿನಾಮಿಯಲ್. ಇಲ್ಲಿ ನೋಡಿ x² ಕೋಯಿಫಿಷಿಯಂಟ್ ಏನಿದೆ, x² ಕೋಯಿಫಿಷಿಯಂಟ್ a ಇದೆ. ನೆಕ್ಸ್ಟ್ x ಕೋಯಿಫಿಷಿಯಂಟ್ ಏನಿದೆ, b ಇದೆ. ನೆಕ್ಸ್ಟ್ ಇಟ್ ಇಸ್ ಎ ಕಾನ್ಸ್ಟಂಟ್ ಅಂತ. ಓಕೆನಾ? ಇದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ ಕಂಪ್ಯಾರಿಸನ್ ಮಾಡಬೇಕು. ಇಲ್ಲಿ ನೋಡಿ ಎ ಪ್ಲೇಸಲ್ಲಿ ಇಲ್ಲಿ ಏನಿದೆ, ಎ ಪ್ಲೇಸಲ್ಲಿ ಈ ಪೊಲಿನಾಮಿಯಲ್ ಒಳಗಡೆ ಏನಿದೆ, ಇಲ್ಲಿ ಏನು ಇರಲ್ಲ ಅಂತಂದ್ರೆ ಎಷ್ಟು ಇರ್ತೈತಿ ಹಳೆ 1 ಇರ್ತೈತಿ. ಅಂದರೆ x² ಕೋಯಿಫಿಷಿಯಂಟ್ ಎಷ್ಟು ಅಂದಂಗೆ ಐತ್ರಿ, ಇಲ್ಲಿ 1 ಅಂದಂಗೆ ಆಯಿತು. ಓಕೆ, ನೆಕ್ಸ್ಟ್ ಎಕ್ಸ್ ಕೋಯಿಫಿಷಿಯಂಟ್ ಎಷ್ಟು ರೀ, 2 ಇದೆ ಹಂಗಂದ್ರೆ ಇಲ್ಲಿ ಬಿ ಅಂತಂದ್ರೆ ಬಿ ಅಂದರೆ ಏನು ಅಂದಂಗೆ 2 ಅಂದಂಗೆ. ನೆಕ್ಸ್ಟ್ ಕಾನ್ಸ್ಟಂಟ್ ಸಿ ಇದೆ ಎಷ್ಟಾಗುತ್ತೆ ರೀ, ಇದು 4 ಆಗುತ್ತೆ. ಓಕೆ, ಇಲ್ಲಿ ನೋಡಿ ಸಮ್ ಆಫ್ ಜೀರೋಸ್, ರೈಟ್ ದ ಸಮ್ ಆಫ್ ಜೀರೋಸ್ ಅಂತ ಹೇಳ್ತಿದ್ದೇನಾ. ಸಮ್ ಆಫ್ ಜೀರೋಸ್ ಅಂತಂದರೆ ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಮೈನಸ್ ಆಸ್ ಇಟ್ ಈಸ್ ಇಡಿ. ಬಿ ವ್ಯಾಲ್ಯೂ ಎಷ್ಟಿದೆ ಇಲ್ಲಿ 2 ಇದೆ. ಎ ವ್ಯಾಲ್ಯೂ ಎಷ್ಟಿದೆ 1 ಇದೆ. ಇಲ್ಲಿ ಆನ್ಸರ್ ಏನಾಗ್ತೈತಿ ಇದ್ರದ್ದು 2/1 ಅಂದರೆ 2 ಆಗುತ್ತೆ. ಸಮ್ ಆಫ್ ಜೀರೋಸ್ ವ್ಯಾಲ್ಯೂಸ್ ಎಷ್ಟಾಗುತ್ತಪ್ಪ ಅಂತಂದರೆ -2 ಆಗುತ್ತೆ. ಓಕೆ, ನೆಕ್ಸ್ಟ್ ಇದೇ ರೀತಿಯಾಗಿ ಏನು ಮಾಡ್ಬೋದಪ್ಪ ಅಂದರೆ ರೈಟ್ ದ ಪ್ರೊಡಕ್ಟ್ ಆಫ್ ಜೀರೋಸ್ ಅಂತ ಕೊಡ್ಬೋದು ಇದೇ ಪ್ಲೇಸಲ್ಲಿ. ಅವಾಗ ಏನು ಮಾಡ್ಬೇಕಪ್ಪ ಅಂದರೆ ಅಲ್ಫಾ ಬೀಟಾ ಈಸ್ ಈಕ್ವಲ್ಸ್ ಟು ಸಿ ವ್ಯಾಲ್ಯೂ ಎಷ್ಟೈತ್ರಿ 4 ಇದೆ. ಸಿ ವ್ಯಾಲ್ಯೂ ಎಷ್ಟಿದೆ 4 ಇದೆ. ಎ ವ್ಯಾಲ್ಯೂ ಎಷ್ಟೈತ್ರಿ 1 ಐತಿ. ಆನ್ಸರ್ ಏನಾಗ್ತೈತಿ ಇದ್ರದ್ದು 4 ಆಗುತ್ತೆ. ಅಂದರೆ ಪ್ರೊಡಕ್ಟ್ ಆಫ್ ಜೀರೋಸ್ ಎಷ್ಟಾಗುತ್ತಪ್ಪ ಅಂತಂದರೆ 4 ಆಗುತ್ತೆ. ಈ ರೀತಿ ಏನು ಮಾಡ್ಬೋದಪ್ಪ ಅಂದರೆ ಕ್ವಶನ್ ಕೇಳೋ ಚಾನ್ಸಸ್ ಇರುತ್ತೆ. ಜಸ್ಟ್ ರೈಟ್ ದ ಸಮ್ ಆಫ್ ಜೀರೋಸ್ ಪೊಲಿನಾಮಿಯಲ್ ಕೊಡ್ತಾನೆ, ಅವಾಗ ಏನು ಮಾಡಬೇಕು ಅಂದರೆ ಡೈರೆಕ್ಟ್ ಈ ಫಾರ್ಮುಲಾ ಹಾಕಬೇಕು. ಸಮ್ ಆಫ್ ಜೀರೋಸು ಅಲ್ಫಾ ಪ್ಲಸ್ ಬೀಟಾ ಈಕ್ವಲ್ಸ್ ಟು -b/a ಅಂತ ಈ ಫಾರ್ಮುಲಾ ಹಾಕಿ ಜಸ್ಟ್ ಇಲ್ಲಿ ಅದಕ್ಕೆ x² ಕೋಯಿಫಿಷಿಯಂಟು ನೆಕ್ಸ್ಟ್ ಕಾನ್ಸ್ಟಂಟ್ ವ್ಯಾಲ್ಯೂ ಹಾಕೊಂಡು ಸಾಲ್ವ್ ಮಾಡಬೇಕು. ಇದು ಏನಪ್ಪ ಅಂತಂದರೆ 1 ಮಾರ್ಕ್ಸಿನ ಕ್ವಶನ್. ಓಕೆ, ಇವಾಗ ಏನು ಮಾಡೋಣಪ್ಪ ಅಂದರೆ ಈ ಪೊಲಿನಾಮಿಯಲ್ ಚಾಪ್ಟರ್ ಮೇಲೆ 2 ಮಾರ್ಕ್ಸಿನ ಕ್ವಶನ್ಸ್ ಯಾವ ಥರ ಕೇಳ್ತಾನಂತ ಇವಾಗ ನೋಡೋಣ. ಇವಾಗ ನೋಡಿ 2 ಮಾರ್ಕ್ಸಿನ ಕ್ವಶನ್ ಯಾವ ಥರ ಕೇಳ್ಬೋದಪ್ಪ ಅಂತಂದರೆ ಇಷ್ಟೊತ್ತನ ನೋಡಿರೋದು ಏನಪ್ಪ ಅಂತಂದರೆ 1 ಮಾರ್ಕ್ಸಿನ ಕ್ವಶನ್. ಅದರಲ್ಲಿ ಏನಾಗ್ತೈತಪ್ಪ ಅಂತಂದರೆ ಪಕ್ಕ ಒಂದು ಕ್ವಶನ್ನು ಪಕ್ಕ ಅರೈಸ್ ಆಗುತ್ತೆ ಬೋರ್ಡ್ ಎಕ್ಸಾಮಿಗೆ. ನೆಕ್ಸ್ಟ್ ನೋಡಪ್ಪ ಅಂತಂದರೆ 2 ಮಾರ್ಕ್ಸಿನ ಕ್ವಶನಲ್ಲಿ ಏನು ಕೇಳ್ಬೋದಪ್ಪ ಅಂದರೆ ಫೈಂಡ್ ದ ಜೀರೋಸ್ ಆಫ್ ದಿ ಪೊಲಿನಾಮಿಯಲ್ ಅಂತ ಕೇಳ್ತಾನೆ. ಇಲ್ಲಿ ನೋಡಿ ಫೈಂಡ್ ದ ಜೀರೋಸ್ ಆಫ್ ದಿ ಪೊಲಿನಾಮಿಯಲ್ ಅಂತ ಕೇಳ್ತಾನೆ. x² ಪ್ಲಸ್ 7x ಪ್ಲಸ್ 10 ಇದ್ರದ್ದು ಏನು ಮಾಡಬೇಕಪ್ಪ ಅಂತಂದರೆ ಜೀರೋಸ್ ಫೈಂಡ್ ಔಟ್ ಮಾಡೋಕ್ಕೆ ಕೇಳ್ತಾನೆ. ಜೀರೋಸ್ ಫೈಂಡ್ ಔಟ್ ಮಾಡೋಕ್ಕೆ ಕೇಳಿದಾಗ ಫಸ್ಟ್ ಸ್ಟೆಪ್ ಏನು ಮಾಡಬೇಕಂದ್ರೆ ಇಲ್ಲಿ ನೋಡಿ x² ಕೋಯಿಫಿಷಿಯಂಟ್ ಏನಿದೆ, ಏನಿದೆ 1 ಇದೆ. ಆ 1 ಮತ್ತು ಈ ಲಾಸ್ಟ್ ನಂಬರ್ನ ಏನು ಮಾಡಬೇಕಪ್ಪ ಅಂದರೆ ಮಲ್ಟಿಪ್ಲೈ ಮಾಡಬೇಕು. ಫಸ್ಟ್ ಸ್ಟೆಪ್ಪು ಇದೊಂದು ನಿಮ್ಗೆ ಅರ್ಥ ಆದರೆ ಏನು ಮಾಡ್ಬೋದಪ್ಪ ಅಂತಂದರೆ ಇಲ್ಲಿ ಆರಾಮ್ಸೆ ಏನಾಗುತ್ತಪ್ಪ ಅಂದರೆ ಕ್ವಾಡ್ರಾಟಿಕ್ ಒಳಗಡೆ ಮತ್ತು ಇಲ್ಲಿ ಎರಡು ಸೇರಿಸಿ ಏನು ಬರುತ್ತೆ 5 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಇಲ್ಲಿ ಏನಪ್ಪ ಅಂತಂದರೆ ಇದ್ರ ಮೇಲೆ ಒಂದು ಕ್ವಶನ್ ಕೊಡ್ತಾನೆ. ಫೈಂಡ್ ದ ಜೀರೋಸ್ ಆಫ್ ದಿ ಪೊಲಿನಾಮಿಯಲ್ ಆ್ಯಂಡ್ ವೆರಿಫೈ ರಿಲೇಷನ್ಶಿಪ್ ಬಿಟ್ವೀನ್ ದ ಜೀರೋಸ್ ಆ್ಯಂಡ್ ಕೋಯಿಫಿಷಿಯಂಟ್ ಅಂತ ಕೇಳ್ತಾನೆ. ಅದು 3 ಮಾರ್ಕ್ಸಿನ ಕ್ವಶನ್ನು. ಇದೇ ರೀತಿಯಾಗಿ ಏನು ಮಾಡ್ತಾನಪ್ಪ ಅಂದರೆ ಕ್ವಾಡ್ರಾಟಿಕ್ ಈಕ್ವೇಷನ್ ಮೇಲೆ ಫೈಂಡ್ ದ ರೂಟ್ಸ್ ಅಂತ ಕೇಳ್ತಾನೆ. ಇಲ್ಲಿ ಪೊಲಿನಾಮಿಯಲ್ ಚಾಪ್ಟರ್ ಒಳಗಡೆ ಅದಕ್ಕೆ ಜೀರೋಸ್ ಅಂತೀವಿ, ಕ್ವಾಡ್ರಾಟಿಕ್ ಈಕ್ವೇಷನ್ ಒಳಗಡೆ ಅದಕ್ಕೆ ರೂಟ್ಸ್ ಅಂತ ಕರಿತೇವೆ. ಓಕೆ, ಇಲ್ಲಿ ನೋಡಿ ಇವಾಗ ಫಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕಂತ ಇದೆ, ನಾನು x² ಕೋಯಿಫಿಷಿಯಂಟ್ 1 ಇದೆ ಅಲ್ವಾ, ಇದನ್ನ ಏನು ಮಾಡಬೇಕು ಮಲ್ಟಿಪ್ಲೈ ಮಾಡಬೇಕು. ಎಷ್ಟಾಗುತ್ತೆ ಇದು 10 ಆಗುತ್ತೆ. ಈ 10ದ್ದು ಏನು ಮಾಡಿ ಇವಾಗ ಇದು 10 ಯಾವ ಟೇಬಲಲ್ಲಿ ಬರ್ತದೆ ಅಂತ ಚೆಕ್ ಮಾಡಬೇಕು. ಓಕೆ, 1 10s 10 ಮತ್ತು 2 5s 10
1 10s are 10, 2 5s are 10. ಇಲ್ಲಿ ನೋಡಿ ಸಪೋಸ್ ಇವನ್ನ ಏನಾದರೂ ಯಾಡ್ ಮಾಡಿದ್ರೆ ಆನ್ಸರ್ ಎಷ್ಟು ಬರ್ತೈತಿ 11 ಬರುತ್ತೆ. ಎರಡನ್ನೂ ಏನು ಮಾಡಿ ಇವಾಗ ಯಾಡ್ ಮಾಡಿ 1 + 10 ಅಂದರೆ ಎಷ್ಟಾಗುತ್ತೆ 11 ಆಗುತ್ತೆ. ಓಕೆ, ಅಥವಾ ಏನಾದರೂ ಮೈನಸ್ ಮಾಡ್ತೀವಿ ಅಂತಂದರೆ 1 - 10 ಅಂದರೆ ಇದು ಏನಾಗ್ತೈತಿ -9 ಆಗುತ್ತೆ. ಇಲ್ಲಿ ಬಿಗ್ಗರ್ ನಂಬರ್ ಸೈನ್ ಏನಿದೆ ಮೈನಸ್ ಇದೆ, ಅದಕ್ಕೆ ಏನಾಗುತ್ತೆ ನೆಗೆಟಿವ್ ಬರುತ್ತೆ, -9 ಬರುತ್ತೆ. ನನಗೆ ಇಲ್ಲಿ ಸಾಲ್ವ್ ಮಾಡಬೇಕಂದ್ರೆ ಏನು ಬೇಕಪ್ಪ ಅಂತಂದರೆ +7 ಬೇಕು, +7 ಬೇಕು. ಅದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ನೋಡಿ ನೆಕ್ಸ್ಟ್ 2 5s are 10, 2 5s are 10. ಇವನ್ನೆರಡು ಯಾಡ್ ಮಾಡಿ 2 + 5 ಎಷ್ಟಾಗ್ತೈತಿ 10 ಆಗುತ್ತಾ 10 ಆಗುತ್ತಾ. 2 + 5 7 ಆಗುತ್ತೆ. 2 + 5 7 ಆಗುತ್ತೆ. ಇವಾಗ ಏನು ಮಾಡಬೇಕಪ್ಪ ಅಂತಂದರೆ ಇದ್ರದ್ದು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ಬೇಕು. ಇಲ್ಲಿ ಏನಾಗುತ್ತೆ x² + 2 + 5 ಅಂತ ಹೇಳಿದಿನ, ಅದಕ್ಕೆ ಏನು ಮಾಡಿ 2x + 5x + 10. ಇದ್ರದ್ದು ಜೀರೋಸ್ ಫೈಂಡ್ ಔಟ್ ಮಾಡೋಕೆ ಹೇಳಿದಾರ. ಅವಾಗ ಏನು ಮಾಡಬೇಕು =0. ನೆಕ್ಸ್ಟ್ ನೋಡಿ ಇಲ್ಲಿ ಏನಾದರೂ ಕಾಮನ್ ತೆಗಿಬೋದಾ? x² + 2x ಇದೆನಾ? ಇಲ್ಲಿ ಎರಡು ಕಡೆ ಏನು ಸೇಮ್ ಬರಾಕತ್ತೈತ್ರಿ? ಇಲ್ಲಿ ನೋಡಿ ಇಲ್ಲಿ 2 ಇದೆ, ಬಟ್ ಇಲ್ಲಿ 2 ಇದೆನಾ? ಇಲ್ಲ. ಇಲ್ಲಿ x ಇದೆ, ಇಲ್ಲಿನೂ x ಇದೆ ತಾನೆ. ಅವಾಗ ಏನು ಮಾಡ್ಬೋದಪ್ಪ ಅಂದರೆ x ನ ಕಾಮನ್ ತೆಗಿಬೋದು. ಇಲ್ಲಿ ನೋಡಿ x² ಇದೆ, 1x ಏನಾದರೂ ಕಾಮನ್ ತೆಗೆದ್ರೆ ಇನ್ನೂ ಇಲ್ಲಿ ಏನು ಉಳಿತೈತಿ? ಇನ್ನೊಂದು x ಉಳಿತೈತಿ. x × x x² ಆಗುತ್ತೆ. ಪ್ಲಸ್ ಈಗ ಆಲ್ರೆಡಿ x ಏನು ಮಾಡಿದ್ದೀವಿ ಹೊರಗಡೆ ತೆಗೆದಿದ್ದೇವೆ. ಇಲ್ಲಿ ಏನು ಉಳಿತೈತಿ ರಿಮೈನಿಂಗ್ 2 ಉಳಿತೈತಿ. ಪ್ಲಸ್ ಇಲ್ಲಿ ನೋಡಿ ಇಲ್ಲಿ ಏನು ಬಂದಿದೆ ನೋಡಿ ಫ್ಯಾಕ್ಟರ್ ಅದೇ ಬರಬೇಕು. ನೆಕ್ಸ್ಟ್ ಇಲ್ಲಿ 5 ಟೇಬಲಲ್ಲಿ 10 ಇದೆನಾ? ಇದೆ. ಓಕೆ, 10 ಟೇಬಲಲ್ಲಿ 5 ಇದೆನಾ? ಇಲ್ಲ. ಅದಕ್ಕೆ ಏನು ಮಾಡಬೇಕಪ್ಪ ಅಂದರೆ ಯಾವ ಟೇಬಲಲ್ಲಿ ಅದು ಬರ್ತೈತೆ ನೋಡಿ ಅದನ್ನು ಕಾಮನ್ ತೆಗಿಬೇಕು. 5 ಏನು ಮಾಡಿ ಇವಾಗ ಕಾಮನ್ ತೆಗೀರಿ. 5 ತೆಗೆದ್ರೆ ಇಲ್ಲಿ ಏನು ಉಳಿತೈತಿ x ಉಳಿತೈತಿ. 5 ಎಷ್ಟು 10, 5 2s 10 + 2 = 0. ಇಲ್ಲಿ ನೋಡಿ x + 2 ಇಲ್ಲಿ ಕಾಮನ್ ಇದೆ, x + 2 ಇಲ್ಲಿ ಕಾಮನ್ ಇದೆ. ಅದಕ್ಕೆ ಏನು ಮಾಡುವ x + 2ನ ಕಂಪ್ಲೀಟ್ ಕಾಮನ್ ತೆಗಿಮ. x + 2 ಕಾಮನ್ ತೆಗೆದ್ರೆ ಇಲ್ಲಿಂದ x + 2 ಕಾಮನ್ ಹೊರಗಡೆ ತೆಗೆದ್ರೆ ಇಲ್ಲಿ ಏನು ಉಳಿತೈತಿ x ಉಳಿಯುತ್ತೆ. ಪ್ಲಸ್ ಇಲ್ಲಿ x + 2 ಕಾಮನ್ ತೆಗೆದ್ರೆ ಇಲ್ಲಿ ಏನು ಉಳಿತೈತಿ 5 ಉಳಿತೈತಿ = 0. ಓಕೆನಾ? ಇವಾಗ ಏನು ಮಾಡಬೇಕಪ್ಪ ಅಂತಂದರೆ ಎರಡನ್ನೂ ಸಪ್ರೇಟ್ ತಗೋಬೇಕ್ರಿ. x + 2 = 0. ನೆಕ್ಸ್ಟ್ x + 5 = 0. ಇವಾಗ x ಇದೆ +2 = ಸೈನ್ ಕ್ರಾಸ್ ಮಾಡ್ತಿದೆಯಪ್ಪ ಅಂದರೆ ಏನಾಗುತ್ತೆ ನೆಗೆಟಿವ್ ಆಗುತ್ತೆ. ಅದಕ್ಕೆ ಏನು ಬರಿತೀನಿ 0 - 2 ಅಂತ. x = 0 - 2 ಅಂತಂದರೆ -2ನ -2. ನೆಕ್ಸ್ಟ್ x ಇದು ಇಕ್ವಷ್ಟು ಸೈನ್ ಕ್ರಾಸ್ ಆಗ್ತಿದೆ ಅಂತಂದರೆ ನೆಗೆಟಿವ್ ಬರುತ್ತಾ 0 - 5. x = -5. ಓಕೆ, 0ಅಲ್ಲಿ -5ನ 0ದಲ್ಲಿ 5 ಮೈನಸ್ ಮಾಡಿದರೆ ಆನ್ಸರ್ ಏನು ಬರ್ತೈತೆ ರೀ -5ನ ಬರ್ತೈತಿ. ಯಾಕಪ್ಪ ಅಂತಂದ್ರೆ ಬಿಗ್ಗರ್ ನಂಬರ್ ಸೈನ್ ಏನೈತಿ ನೆಗೆಟಿವ್ ಇದೆ, ಅದಕ್ಕೆ ಏನಾಗ್ತೈತಿ ನೆಗೆಟಿವ್ ಸೈನೇ ಬರುತ್ತೆ. ನಾವು ಇದಕ್ಕೆ ಏನಂತ ಕರಿತೀವಪ್ಪ ಅಂತಂದರೆ ಪೊಲಿನಾಮಿಯಲ್ ಚಾಪ್ಟರ್ ಒಳಗಡೆ ಝೀರೋಸ್ ಅಂತ ಕರಿತೀವಿ. ಅವಾಗಲೇ ಅಲ್ಫಾ ಪ್ಲಸ್ ಬೀಟಾ ಬಂತಲ್ಲ, ಅದೇ ಯಾವುದಪ್ಪ ಅಂದರೆ ನಾವು ಒಂದಕ್ಕೆ ಅಲ್ಫಾ ಅಂದರೆ ಇನ್ನೊಂದಕ್ಕೆ ಏನಂತ ಕರಿತೀವಿ ಬೀಟಾ ಅಂತ ಕರಿತೀವಿ. ದೀಸ್ ಆರ್ ದ zeros ಆಫ್ ದಿಸ್ polynomial. Therefore the zeros of the polynomial is equals to x is equals to -2 and x is equals to -5. These are the zeros of this polynomial. Okay,
ನೆಕ್ಸ್ಟ್ ಇದೇ ಥರ ಕ್ವಶನ್ಸ್ ಅರೇಂಜ್ ಆಗ್ತಾವ್ರಿ. ನೀವು ಇದು ಭಾಳ ಇಂಪಾರ್ಟೆಂಟ್ ರೀ. ಇದು ನೀವು ಸ್ಪ್ಲಿಟ್ ಮಾಡ್ತೀವಿ ನೋಡಿ, ಇದೇ ಇಂಪಾರ್ಟೆಂಟ್. ಇದು ಬಂದರೆ ಏನು ಮಾಡ್ಬೋದಪ್ಪ ಅಂದರೆ ಹೇಳಿದ್ನಲ್ಲ, ಆರಾಮ್ಸೆ ಎಷ್ಟು 2 ಮತ್ತು 3 5 ಮಾರ್ಕ್ಸ್ ಆರಾಮ್ಸೆ ಕ್ಯಾಚ್ ಮಾಡ್ಬೋದು ರೀ. ಏನು ಇದೆ ಇಲ್ಲಿ ನೋಡಿ, ಇಲ್ಲಿ 7 ಇದೆನಾ ನೋಡಿ, 2 5 10, 2 + 5 7 ಬರುತ್ತಲ್ವ. ಈ ಥರ ಸ್ಪ್ಲಿಟ್ ಮಾಡಿ ಸಾಲ್ವ್ ಮಾಡ್ತಿರಲ್ಲ, ಅದೇ ಇಂಪಾರ್ಟೆಂಟ್ ಅಲ್ಲಿ. ಇಲ್ಲಿ ನೋಡಿ, ಈ ಥರ ಕ್ವಶನ್ ಕೊಟ್ಟು ಫೈಂಡ್ ದ ಜೀರೋಸ್ ಆಫ್ ದಿಸ್ ಪೊಲಿನಾಮಿಯಲ್ ಅಂತಂದರೆ ಇವಾಗ ಏನು ಮಾಡಬೇಕು, ಸೇಮ್ ಪ್ರೊಸೀಜರ್. ಫಸ್ಟ್ ಏನು ಮಾಡಿದೆ, ಕೋಎಫಿಷಿಯಂಟ್ ಆಫ್ x² ಎಷ್ಟಿದೆ ರೀ, 3 ಇದೆ. 3 ಇದೆ, 3 × -4. ದಿಸ್ ಸೈನ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, 3 × -4 ಮಾಡಿದ್ರೆ ಎಷ್ಟಾಗ್ತೈತೆ ರೀ, 3 × -4 ಮಾಡಿದ್ರೆ ಎಷ್ಟಾಗ್ತೈತೆ ರೀ, -12 ಆಗುತ್ತೆ. ಓಕೆನಾ, ಈಗ -12 ಆಗುತ್ತಲ್ವಾ, ಇದ್ರದ್ದು ಏನು ಮಾಡಿ ನೆಕ್ಸ್ಟ್ ಯಾವ ಟೇಬಲಲ್ಲಿ ಬರುತ್ತೆ ಚೆಕ್ ಮಾಡ್ಕೊಳ್ಳಿ. ಓಕೆನಾ, 1 × 12 ಅಂದರೆ ಎಷ್ಟಾಗುತ್ತೆ, 12 ಆಗುತ್ತೆ. ಇದನ್ನ ಯಾರು ಮಾಡಿದರೆ ಎಷ್ಟು ಬರ್ತೈತೆ ರೀ, 13 ಬರುತ್ತೆ. ಮೈನಸ್ ಮಾಡಿದರೆ ಎಷ್ಟು ಬರುತ್ತೆ, 11 ಬರುತ್ತೆ. ಬಟ್ ನನಗೆ ಎಷ್ಟು ಬರಬೇಕು, -1 ಬರಬೇಕು. ಅರ್ಥ ಆಗ್ತಿದೆನಾ, 1 + 12 ಮಾಡಿದರೆ 13 ಬರುತ್ತೆ. 1 - 12 ಮಾಡಿದರೆ -11 ಬರುತ್ತೆ. ಓಕೆ, ಅಥವಾ 12 - 1 ಮಾಡಿದರೆ 11 ಬರುತ್ತೆ. ಬಟ್ ನನಗೆ ಎಷ್ಟು ಬೇಕಾಗಿದೆ, -1 ಬೇಕಾಗಿದೆ, ಅಂದರೆ -x ಬೇಕಾಗಿದೆ. ಅಂದರೆ ಏನು ಮಾಡೋಣ, ಇಲ್ಲಿ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಯಾವ ಟೇಬಲಲ್ಲಿ ಬರ್ತೈತಿ, ಇದು 2 6 ಬರುತ್ತೆ. 2 6 ಬರುತ್ತೆ. ಇವೆರಡು ಯಾರು ಮಾಡಿದರೆ 8 ಬರುತ್ತೆ. ಮೈನಸ್ ಮಾಡಿದರೆ 4 ಬರುತ್ತೆ. ಬಟ್ ನನಗೆ ಎಷ್ಟು ಬರ್ಬೇಕು ರೀ, -1 ಬರಬೇಕು. ಅದಕ್ಕೆ ಏನು ಹೋಗ್ಬೇಕು ಈಗ ನೆಕ್ಸ್ಟ್ 3 4 12. ಓಕೆ, ಇವಾಗ ನೋಡಿ, ಯಾರು ಮಾಡಿದರೆ 7 ಬರುತ್ತೆ. ಬಟ್ ಮೈನಸ್ ಮಾಡಿರಿ, ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ರೀ, -1 ಬರುತ್ತೆ. ಓಕೆನಾ, ಇವಾಗ ಏನು ಮಾಡಬೇಕಪ್ಪ ಅಂತಂದರೆ, ಅಂದರೆ ಇವು ಏನಾದಪ್ಪ ಅಂದರೆ ಇದ್ರದ್ದು ಫ್ಯಾಕ್ಟರ್ಸ್ ಅಂದಂಗೆ ಆಯಿತು. ಇವಾಗ ಹೆಂಗೆ ಬರೀಬೇಕಂತ ಹೇಳ್ತೀನಿ ನೋಡಿರಿ. ಅಂದರೆ 3 4 12. ಓಕೆನಾ, ಇವಾಗ ಸೈನ್ ಕೊಡೋದು ವೆರಿ ಇಂಪಾರ್ಟೆಂಟ್. ನನಗೇನಿದೆ 4 ರೂಲ್ಸ್ ಗೊತ್ತಿದೆ. ಏನಪ್ಪ ಅಂದರೆ ಪ್ಲಸ್ ಇಂಟು ಮೈನಸ್, ಮೈನಸ್ ಇಂಟು ಪ್ಲಸ್ ಮೈನಸ್, ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಪ್ಲಸ್ ಆಗುತ್ತೆ. ಓಕೆನಾ, ಅರ್ಥ ಆಗ್ತಿದೆನಾ. ಇಲ್ಲಿ ನೋಡಿ, ಸಪೋಸ್ ಎರಡಕ್ಕೇನಾದರೂ ಪ್ಲಸ್ ಕೊಟ್ಟರೆ ಏನಾಗುತ್ತೆ, ಪ್ಲಸ್ ಇಂಟು ಪ್ಲಸ್ ಆಗುತ್ತೆ. ಅಂದರೆ ಏನಾಗಲ್ಲ, ಬರಲ್ಲ. ಇಲ್ಲಿ ಮೈನಸ್ ಕೊಡಿ, ಮೈನಸ್ ಇಂಟು ಮೈನಸ್ ಮಾಡಿದರೆ ಮತ್ತೇನು ಬರುತ್ತೆ, ಪ್ಲಸ್ ಬರುತ್ತೆ. ಹಂಗಾದ್ರೆ ನೀವೇನು ಮಾಡಬೇಕು, ಇವೆರಡು ಕೇಸ್ ಆಗಲ್ಲ ಅಂತ ಗೊತ್ತಾಯ್ತು ಈಗ ನಮಗೆ. ನೆಕ್ಸ್ಟ್ ಇವೆರಡು ಚೆಕ್ ಮಾಡಬೇಕು. ಇವೆರಡು ಹೆಂಗೆ ಚೆಕ್ ಮಾಡ್ತೀರಪ್ಪ ಅಂದರೆ, ಇಲ್ಲಿ ನೋಡಿ, ಮೈನಸ್ ಪ್ಲಸ್ ಇದೆ, ಇಲ್ಲೇನು ಮಾಡಮ್ಮ, ಮೈನಸ್ ಕೊಡಮ್ಮ, ಇಲ್ಲೇನು ಮಾಡಮ್ಮ, ಪ್ಲಸ್ ಕೊಡಮ್ಮ. ಮೈನಸ್ ಇಂಟು ಪ್ಲಸ್ ಮೈನಸ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದೇ ಇಂಪಾರ್ಟೆಂಟ್. ಇಲ್ಲಿ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ ರೀ. ಓಕೆನಾ, ಇಲ್ಲಿ ಏನಿದೆ, ಇಲ್ಲಿ -3 + 4 ಇದೆ. ಆನ್ಸರ್ ಎಷ್ಟಾಗ್ತೈತೆ ರೀ ಇದ್ದು, -3 + 4 ಅಂತಂದರೆ ಆನ್ಸರ್ 1 ಆಗುತ್ತೆ. ಯಾಕಪ್ಪ ಅಂತಂದರೆ ಎರಡು ಅಪೋಸಿಟ್ ಸೈಡ್ ಇದ್ದಾಗ ಒಂದು ಪ್ಲಸ್ ಇದ್ದು ಒಂದು ಮೈನಸ್ ಇತ್ತಪ್ಪ ಅಂದ್ರೆ ಎಡಿಷನ್ ಮಾಡೋಕೆ ಹೇಳ್ತಿದ್ದೀನ ನಾನು. ಒಂದು ಮೈನಸ್ ಇದ್ದು ಒಂದು ಪ್ಲಸ್ ಇತ್ತಪ್ಪ ಅಂದರೆ ಎಡಿಷನ್ ಮಾಡೋ ಹೊತ್ನಾಗ ಮೈನಸ್ಸೇ ಮಾಡಬೇಕು. ಬಿಗ್ಗರ್ ನಂಬರ್ ಸೈನ್ ಏನಿದೆ ನೋಡಿ, ಅದು ಇಡಬೇಕು. ಇಲ್ಲಿ ನೋಡಿ, ಒಂದು ಮೈನಸ್ ಇದೆ, ಒಂದು ಪ್ಲಸ್ ಇದೆ, ಪಕ್ಕ ಏನು ಮಾಡ್ಬೇಕ್ರಿ, ನಾವು ಮೈನಸ್ಸೇ ಮಾಡಬೇಕು. ಬಟ್ ಬಿಗ್ಗರ್ ನಂಬರ್ ಸೈನ್ ಏನೈತಿ, ಪಾಸಿಟಿವ್ ಇದೆ, ಪಾಸಿಟಿವ್ ಇಡ್ತೀನಿ. ಇಲ್ಲಿ ಏನಾಯ್ತು, ಇಲ್ಲಿ -1 ಬರಬೇಕಾಗಿತ್ತು. ಬಟ್ ನಂಗೆ ಎಷ್ಟು ಬರತ್ತಿದೆ, ಇಲ್ಲಿ +1 ಬರ್ತಿದೆ. ಹಂಗಂದರೆ ನಾವು ಕೊಟ್ಟಿರುವಂಥ ಸೈನ್ ಏನಪ್ಪ ಅಂತಂದರೆ ರಾಂಗ್ ಅಂದಂಗೆ. ಇವಾಗ ಏನು ಮಾಡಬೇಕು, ಇಲ್ಲಿ ಇದು ಕಂಪ್ಲೀಟ್ ಆಗೋಯ್ತು ರೀ. ಉಳಿದಿರೋದು ಯಾವುದಿದೆ ಇವಾಗ, ಪ್ಲಸ್ ಇಂಟು ಮೈನಸ್ ಇದೆ. ಇವಾಗ ಏನು ಮಾಡಿ, ಪ್ಲಸ್ ಇಂಟು ಮೈನಸ್ ಬರುತ್ತೆ. 3 4 12 ಆಗುತ್ತೆ. ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಏನ್ರಿ, ಮೈನಸ್ ಆಗುತ್ತಲ್ವಾ. ಈಗ ನೋಡಿ, +3 - 4 ಆನ್ಸರ್ ಎಷ್ಟಾಗ್ತೈತೆ ರೀ. ಇದು ಎರಡು ಅಪೋಸಿಟ್ ಸೈನ್ ಇದಾವು.
ಎರಡು ಅಪೋಸಿಟ್ ಸೈನ್ ಇದಾವು, ಬಟ್ ಎರಡು ಅಪೋಸಿಟ್ ಸೈನ್ ಇದ್ದಾಗ ಏನು ಮಾಡ್ಬೇಕು ರೀ, ಸಬ್ಸ್ಟ್ರಾಕ್ಷನ್ ಮಾಡಬೇಕು. ಸಬ್ಸ್ಟ್ರಾಕ್ಷನ್ ಮಾಡಿ ಅಂದರೆ 4ಅಲ್ಲಿ 3 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ, 1 ಬರುತ್ತೆ. ಬಟ್ ಬಿಗ್ಗರ್ ನಂಬರ್ ಸೈನ್ ಏನಿದೆ ಇಲ್ಲಿ, ಬಿಗ್ಗರ್ ನಂಬರ್ ಸೈನ್ ಏನಿದೆ, ಮೈನಸ್ ಇದೆನಾ, ಮೈನಸ್ ಇದೆನಾ. ಇದು ಒಂದು 2-3 ಸಲ ಹಂಗೆ ಅನಿಸುತ್ತೆ. ನೀವು ಅದೇ ಥರ ಪ್ರಾಬ್ಲಮ್ಸ್ನ ಪ್ರಾಕ್ಟೀಸ್ ಮಾಡಿದರೆ ಆರಾಮ್ಸೆ ಫೈಂಡ್ ಔಟ್ ಮಾಡ್ಬೋದು. ಪ್ಲಸ್ ಮೈನಸ್ ಇತ್ತಲ್ವಾ ಇಲ್ಲಿ, ಇವಾಗ ಏನು ಬರುತ್ತೆ, -1 ಬರುತ್ತೆ. ನಂಗೆ ಅದೇ ಬೇಕಾಗಿತ್ತು, ಇಲ್ಲಿ -1 ಬರಬೇಕಾಗಿತ್ತು. ಅಂದರೆ ಇವು ಪ್ರಾಕ್ಟೀಸ್ ಬರೀರಿ. 3x ಸ್ಕ್ವೈರ್ ಪ್ಲಸ್ 3x ಮೈನಸ್ 4x ಮೈನಸ್ 4. ಓಕೆನಾ. ಇವಾಗ ನೋಡಿ, ಪ್ಲಸ್ 3x ಮೈನಸ್ 4x ಅಂದರೆ ಎಷ್ಟು ಬರ್ತದೆ, -x ಬರುತ್ತೆ. ಇವಾಗ ಇವು ಎರಡರಲ್ಲಿ ಏನೇನು ಕಾಮನ್ ಐತ್ರಿ, 3 ಕಾಮನ್ ಐತಿ, 3 ಕಾಮನ್ ತೆಗಿರಿ. x ಕಾಮನ್ ಐತಿ, x ಕಾಮನ್ ತೆಗಿರಿ. ಏನು ಉಳಿತೈತ್ರಿ, x ಸ್ಕ್ವೇರ್ ಇದೆ, 1x ಬಂದ್ರೆ ಏನು ಉಳಿತೈತ್ರಿ, 1x ಉಳಿತೈತಿ. ಇಲ್ಲಿ 3x ಆಲ್ರೆಡಿ ಕಂಪ್ಲೀಟ್ ಆಗಿ ಬರುತ್ತೆ, ಅಂದ್ರೆ ಎಷ್ಟು ಉಳಿತೈತ್ರಿ, ಇಲ್ಲಿ 1 ಉಳಿತೈತ್ರಿ. ಓಕೆ. ನೆಕ್ಸ್ಟ್ ಇಲ್ಲಿ ನೋಡ್ರಿ, x+1 ಬರ್ಬೇಕು ಕಂಪಲ್ಸರಿ. ಇಲ್ಲಿ ಆರಾಮ್ಸೆ ಬಿಲ್ಕುಲ್ ಆಗಿ ಏನು ಬರ್ಕೊಂಬಿಡಿ, ಇಲ್ಲಿ x+1 ಆರಾಮ್ಸೆ ಬರ್ಕೊಂಬಿಡಿ. ಇವಾಗ ಏನಪ್ಪ ಅಂದರೆ ಇಲ್ಲಿ ಬರೋದು ಇಂಪಾರ್ಟೆಂಟ್. ಏನು ಕಾಮನ್ ತೆಗಿತೀರಿ, ಇಲ್ಲಿ 4 ಕಾಮನ್ ತೆಗಿತೀರಾ. ಓಕೆ. ಬಟ್ ಸೈನ್ ಏನು ತೆಗಿಬೇಕ್ರಿ, ಇವಾಗ ಸಪೋಸ್ ಇಲ್ಲಿ ಪ್ಲಸ್ ತೆಗೆದ್ರೆ ಅಂತ ಇಟ್ಕೊಳ್ಳಿ, ಇಲ್ಲಿ ಪ್ಲಸ್ ತೆಗೆದ್ರೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗುತ್ತೆ. ಓಕೆ. ಬಟ್ ನಮಗೇನು ಬರಬೇಕು, ಮೈನಸ್ ಬರಬೇಕು. ಅದಕ್ಕೆ ನಾವೇನು ಮಾಡೋಣ, ಈಗ ಮೈನಸ್ ಬರ್ಕೋರಿ. ಇಲ್ಲಿ ಮೈನಸ್ ಇಂಟು ಪ್ಲಸ್ ಮೈನಸ್, ಮೈನಸ್ ಇಂಟು ಮೈನಸ್, ಸಾರಿ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ. ಓಕೆನಾ. ಇದು ಒಂದು 2-3 ಸಲ ಪ್ರಾಕ್ಟೀಸ್ ಮಾಡಿ. ಓಕೆ. ಇಲ್ಲಿ ಏನು ಕಾಮನ್ ಇದೆ, x+1 ಕಾಮನ್ ಇದೆ, x+1 ಕಾಮನ್ ಇದೆ. ಅದಕ್ಕೆ ಏನು ಮಾಡುವ, ಕಂಪ್ಲೀಟಾಗಿ x+1ನ ಕಾಮನ್ ತೆಗೆದುವ. ನೆಕ್ಸ್ಟ್ ಇಲ್ಲಿ ಏನು ಉಳಿದೈತಿ, ರಿಮೈನಿಂಗ್ 3x ಉಳಿದಿದೆ, ಇಲ್ಲಿ -4 ಉಳಿದಿದೆ. ಓಕೆ. ಈಸ್ ಈಕ್ವಲ್ಸ್ ಟು 0. ಜೀರೋಸ್ ಫೈಂಡ್ ಔಟ್ ಮಾಡೋಣ ಅಂತ ಹೇಳಿದಾನಲ್ವ, ಇವೆರಡು ಸಪ್ರೇಟ್ ಮಾಡ್ಕೊಳ್ಳಿ. x+1 ಈಸ್ ಈಕ್ವಲ್ಸ್ ಟು 0, 3x ಮೈನಸ್ 4 ಈಸ್ ಈಕ್ವಲ್ಸ್ ಟು 0. ನೆಕ್ಸ್ಟ್ x ಈಸ್ ಈಕ್ವಲ್ಸ್ ಟು -1, ದಿಸ್ ಒನ್ 3x. ಇದು ನೆಗೆಟಿವ್ ಇದೆ, ಆ ಸೈಡ್ ಹೋದ್ರೆ ಏನಾಗ್ತೈತಿ, ಪಾಸಿಟಿವ್ ಆಗುತ್ತೆ. ಓಕೆನಾ. ಇಲ್ಲಿ x ಈಸ್ ಈಕ್ವಲ್ಸ್ ಟು 4 ಡಿವೈಡೆಡ್ ಬೈ ಏನಾಗ್ತೈತಿ ರೀ, 3 ಆಗುತ್ತೆ. ಡಿವೈಡೆಡ್ ಬೈ ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ, ಎರಡರ ಮಧ್ಯೆ ಯಾವ ಸೈನ್ ಇರುತ್ತೆ ಅಂದರೆ ಮಲ್ಟಿಪ್ಲಿಕೇಶನ್ ಇರುತ್ತೆ. 3 × x. ಆ ಮಲ್ಟಿಪ್ಲಿಕೇಶನ್ ಏನಾದರೂ ಈಕ್ವಲ್ಸ್ ಟು ಸೈನ್ ಕ್ರಾಸ್ ಮಾಡ್ತಿದ್ದೇವಪ್ಪ ಅಂದರೆ ಏನಾಗ್ತೈತೆ, ಅದು ಡಿವೈಡೆಡ್ ಬೈ ಆಗುತ್ತೆ. ಇದು ಇಂಪಾರ್ಟೆಂಟ್. ಯಾವಾಗ ಪಾಸಿಟಿವ್ ಸೈನ್ ಈಕ್ವಲ್ ಟು ಸೈನ್ ಕ್ರಾಸ್ ಮಾಡುತ್ತೆ ನೋಡಿ, ನೆಗೆಟಿವ್ ಆಗುತ್ತೆ. ಅದೇನಾದರೂ ಮಲ್ಟಿಪ್ಲಿಕೇಶನ್ ಏನಾದರೂ ಈಕ್ವಲ್ಸ್ ಟು ಸೈನ್ ಕ್ರಾಸ್ ಮಾಡ್ತಿದ್ದೇವಪ್ಪ ಅಂದರೆ ಡಿವೈಡೆಡ್ ಬೈ ಆಗುತ್ತೆ. ಓಕೆ. ದೀಸ್ ಆರ್ ದ ಝೀರೋಸ್, ಆಲ್ಫಾ ಬೀಟಾ. ಇಲ್ಲಿ ಹೇಳಿದಮ್ಮ ಫೈಂಡ್ ದ ಝೀರೋಸ್ ಆಫ್ ದಿಸ್ ಪೊಲಿನಾಮಿಯಲ್ ಅಂತ ಹೇಳಿದ. ಓಕೆ. ಇದು ಆದಮೇಲೆ ಇದರಲ್ಲಿ ಇನ್ನು ಒಂದು ಕ್ವಶನ್, ಇದ್ರಾಗೆ ನೆಕ್ಸ್ಟ್ ಏನು ಮಾಡ್ತಾನಪ್ಪ ಅಂದರೆ, ರೈಟ್ ದ ರಿಲೇಷನ್ಶಿಪ್ ಬಿಟ್ವೀನ್ ಝೀರೋಸ್ ಆ್ಯಂಡ್ ಕೋಯಿಫಿಷಿಯಂಟ್ ಅಂತ ಹೇಳ್ತಾನೆ. ಝೀರೋಸ್ ಆ್ಯಂಡ್ ಕೋಯಿಫಿಷಿಯಂಟ್ ಅಂತ ಇವಕ್ಕೆ ಏನಂತೀವಿ ರೀ, ನಾವು ಝೀರೋಸ್ ಅಂತ ಹೇಳಿದ್ದೇವೆ. ಕೋಯಿಫಿಷಿಯಂಟ್ ಅಂದರೆ ಯಾವ ಅಂತ ಹೇಳಿದ್ದೇವೆ ಹೇಳಿ, ಅವಾಗಲೇ ABC ಅಂತ ಹೇಳಿದ್ದೇವೆ. ಓಕೆನಾ. ಇದ್ರದ್ದು ಏನು ಮಾಡಿಬಿಡೋಮಪ್ಪ ಅಂತಂದರೆ ಒಂದ್ಸಲ ವೆರಿಫೈ ಮಾಡಿಬಿಡೋಮ್ಮ. ಇದು ಏನಪ್ಪ ಅಂತಂದರೆ 3 ಮಾರ್ಕ್ಸಿಗೆ ಫಿಕ್ಸ್ ಕ್ವಶನ್. ಆಲ್ಮೋಸ್ಟ್ ಏನು ಮಾಡ್ತಾನಪ್ಪ ಅಂದರೆ 3 ಮಾರ್ಕ್ಸಿಗೆ ಇದನ್ನು ಕ್ವಶನ್ ಕೇಳ್ತಾನೆ. ಈಗ ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ ಇದೆ ಅಲ್ವಾ, ಅದರಲ್ಲಿ 3 ಮಾರ್ಕ್ಸಿಗೆ ಕ್ವಶನ್ ಕೇಳಿದಾನೆ ನೋಡಿ. ಏನು ಕೇಳಿದಾನೆ, ಫೈಂಡ್ ದ ಝೀರೋಸ್ ಆಫ್ ದಿಸ್ ಪೊಲಿನಾಮಿಯಲ್, ದೆನ್ ವೆರಿಫೈ ರಿಲೇಷನ್ಶಿಪ್ ಬಿಟ್ವೀನ್ ದ ಝೀರೋಸ್ ಆ್ಯಂಡ್ ಕೋಯಿಫಿಷಿಯಂಟ್ ಅಂತ ಕೇಳಿದಾನೆ. ಓಕೆನಾ. ಇವಾಗ ಅದನ್ನೊಂದು ನೋಡ್ಬಿಡೋಣ.